को बच्चे गरीब जीने में लोन काटेगी कंत भरते आगे थोड़े 2-3-4 घंटा जॉब करे बाद में आप नोटिस दिया भरो भरो को क्रॉस कर लेंगे क्रॉस करे बाद में बच्चे क्या कह देखो भर्ती बाद में अभी लोन देने के साथ में भी चिकनोल मिल कर कुछ जबरदस्ती करे। अब ये गरीब कैसा भरते वो विचार तो करना नहीं। हाँ बड़े लोन का क्या भरने तकलीफ है तो चिकलोन भी देने चिकलोन भी लिए ये भरने आते आते बच्चा का दवाखाना फिर मजदूरी मोल मजदूरी में बच्चा का दवाखाना जीना चलाना भरना जरा आगे पीछे हुआ तो जबरदस्ती से करने लगे। फिर आग वो क्या करे आग ठहरे सामने की हम ताला मारते नोटिस छोड़े नोटिस घंटा भरने का नहीं है। फिर उस दिन क्या करेंगे शाम में थोड़ा बहुत भरना भर को क्या है मोकला कर को लेना करते भरने 2 लाख भरने के तो उन्होंने नहीं भर लिए पूरा भरो पूरा कैसे भरना का जान देने का है पूरे पैसे कहाँ से भरना इंसान 2 लाख लेकर तो नहीं भरतों का फिर अंगी चल को क्या है ताला मारे आग ठहरे 10-12 जने सब वकील पुलिस सब जने तुम्हारे क्या है 10 मिनट में काट लो 10 मिनट में क्या काट लेता इंसान घर में क्या नोटिस आई थी क्या तुमने घर का आई थी नोटिस आई बोलते तो मैं नोटिस आई थी भरने की तकलीफ है नोटिस में आए थे तो कहाँ से भरना पैसा उसे जरा सहूलत होना नहीं थोड़ा थोड़ा भर लेना चलो लियो गरीब भाई दिया में लोन कई बार बेटे को जबरदस्ती दिए नन्ना लोन दिए। तुम्हारी क्या मांग है? क्या मांग नहीं मेरा घर खुलना होना मेरा दूसरा क्या मांग नहीं है मेरे हम अभी तक का तो हमारा पेट नहीं भरा। तुम कितने लिए थे पैसे? 5 लाख कितने भरे? 6 लाख भरे बच्चा अभी कितना मांग रहे हो? अभी 11 लाख भरते ब्याज को ब्याज कर रहे। उनके ऊपर क्या अभी स्टेशन में कंप्लेंट दें तुम्हें? कहाँ कंप्लेंट क्या नहीं दी अब आज डीसी ऑफिस को आगो तो मैं जिलाधिकारी मनवी दे कल रात को हमने मालूम पड़े बाद में हमें मालूम पड़े बाद में आए बाद में ये रास्ता दिखला। तुम्हारी हालत कैसी हुई थी जब उन्होंने आए घर को किली डालने के बारे में? हालत क्या है कुछ चीज नहीं अभी खोल को तुम देखेंगे तो क्या पहनने कपड़ा बाहर को नहीं है गोलियां दवा लेने दिए नहीं उनके मांगा घर में जाकर नहीं है। गोलियां दवा आपका नाम? मेरा नाम जन्नत भी। घर कहाँ था? बमनाड़ी बमनाड़ी में कहाँ? गाँव में बमनाड़ी गाँव में। बमनाड़ी कौन से फाइनेंस वाले तुमने परेशान? बस ಧೈರ್ಯ ಕೊಟ್ಟಕಿಸಿಂದ ನಾ ರಾತ್ರಿ ನಮ್ಮ ಹುಡುಗ ತಗೊಂಡು ಹೋಗುತ್ತಾನ ಎಲ್ಲಾ ಮಂದಿ ಎಲ್ಲಾ ಇತ್ತು ಇವ್ರಿಗೆಲ್ಲ ತಿಳಿಸಿ ಹೇಳ್ದೇವು ಅದು ಮಾಡೋದ ತಪ್ಪಾಗ್ತದ ನೀವು ಇದು ಅವ್ರು ಮಾಡೋದೇ ಅನ್ಯಾಯ ಮಾಡ್ಲಿಕತ್ತಾರ ಇವ್ರು RBI ಬ್ಯಾಂಕ್ ಲೆಕ್ಕನಾಗಿಲ್ಲ ಯಾವ್ದು ಚೌಕಟ್ನಾಗಿಲ್ಲ ಕೋಆಪರೇಟಿವ್ ಚೌಕಟ್ನಾಗಿಲ್ಲ ಯಾವದೇ ಇವ್ರದ್ದು ಲೆಕ್ಕನೇ ಇಲ್ಲ ಈಗ 20 ಲಕ್ಷ ಹೆಂಗ್ ಆಗ್ತದ 4 ವರ್ಷಿಗೆ 5 ಲಕ್ಷ ಲೋನಿಗೆ 20 ಲಕ್ಷ ಹೆಂಗ್ ಆಗ್ತದ ಇದೇ ತರ ಎಲ್ಲಾ ಸಾರ್ವಜನಿಕರಿಗೆ ಬಹಳ ತೊಂದರೆ ಕೊಟ್ಟಿಸಿಂದ ಬಹಳ ಹೈರಾಣ ಮಾಡ್ರ ಈ ಮೀಟರ್ ಬಡ್ಡಿ ಹವಳಿ ಮಾಡ್ಬೇಕು ನಮ್ಮ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರು ಒಂದು ಬಿಲ್ ಪಾಸ್ ಮಾಡ್ಯಾರ ಇವ್ರು ಸಾಲ ಕೇಳಿದ್ರೆ ಇವ್ರಿಗೆ ಇದು ಅದ ಸಜಾ ಅದ ಆದ್ರೆ ಅಷ್ಟು ತಿಳುವಳಿಕೆ ಎಲ್ಲರಿಗೂ ಇರಂಗಿಲ್ಲ DK ಸಾಹೇಬ್ರು ಮೊನ್ನೆ ಸ್ಟ್ರಿಕ್ಟ್ಲಿ ಆರ್ಡರ್ ಮಾಡ್ಯಾರ ಹೊಸ ಮುಖ್ಯಮಂತ್ರಿ ಏನದ ಸ್ಟ್ರಿಕ್ಟ್ಲಿ ಆರ್ಡರ್ ಮಾಡ್ಯಾರ ಇಂತ ಆರ್ಡರ್ ಮಾಡ್ಯಾರ ಅದು ಎಲ್ಲಾ ಪೇಪರ್ ಸಮೇತವಾಗಿ ನಂಬಲ್ಲಿ ಅದಾವ ಆ ಸ್ಟ್ರಿಕ್ಟ್ಲಿ ಆರ್ಡರ್ ಮಾಡಿದ್ರ ಆದೇಶಕ್ಕೆ ಏನು ಇಲ್ಲ ಅವ್ರು ಗಾಳಿ ತೂರ್ಯಾರೆಲ್ಲ ಈ ಎಲ್ಲಾ ಮೈಕ್ರೋ ಫೈನಾನ್ಸ್ ಗಳು ಎಲ್ಲಾ ಬಂದ್ ಆಗ್ಬೇಕು ಯಾರು ಸಂಘ ಸಂಸ್ಥೆ ಯಾರು ತಗೊಂಡ್ರಿ ಒಟ್ಟ ತುಂಬೇ ಬೇಡ್ರಿ ಅವನವನ ತುಂಬಲಿಲ್ಲಪ್ಪ ಇದು ಮಾಡೋನು ಎಲ್ಲಿ ಬರ್ತದ ಈಗ ನಾವು ಬಾರ್ಕೋಲ್ ಕಾರ್ಯಕ್ರಮ ಚಾಲು ಮಾಡೋರಿದ್ದೇವ್ ನಾವು ಎಲ್ಲಿ ಬರ್ತಾರ ಅಲ್ಲಿ ಬಾರ್ಕೋಲ್ ತಗೊಂಡು ಪ್ರತಿಯೊಬ್ರು ಬೆನ್ ಹತ್ತದು ಎಲ್ ತನಕ ತುಂಬ್ಕೋತಾರ ಎಲ್ ತನಕ ಏನ್ ಮಾಡ್ತಾರ ಅವ್ರದೊಂದು ಅದ ನಮ್ದೊಂದು ನೋಡೋನು ಈಗ ನಾವ್ ಹೋಗಿ ನಾವ್ ಕಿಲಿ ಮುರಿತೇವ್ ಅದು 11 ತಿಂಗಳಿಂದ ಕಿಲಿ ಹಾಕ್ಯಾರ ಕಿಲಿ ಹಾಕಿ ಇದು ಮಾಡಿ ಕಿಸ್ನ್ ಬಿಟ್ಟದ ಈಗ ಮೊಹರಮ್ಮ ನಮ್ಮ ಅವ್ವ ಸಮಾನ 85 ವರ್ಷದಿಂದ ಕಿಲಿ ಹಾಕದ್ ಹೆಂಗ್ ಸಿಸ್ಟಮ್ ಹಾಕ್ಯಾರಿ ಔಷಧ ಗುಳಿಗೆ ತಗೋತೀನಿ ಅಂದ್ರ ಬಿ ಮಕ್ಕಳು ಆ ಒಳಗಿಂದ ಔಷಧ ಗುಳಿಗೆ ಕೊಟ್ಟಿಲ್ಲ ಎಲ್ಲಾರ್ಗಿ ಹೊರಗೆ ಹಾಕಿ ಎಲ್ಲಾ ಊಡ ಅರ್ಬಿ ಹಂಚುಟಿ ಎಲ್ಲಾ ಅನ್ನ ಧಾನ್ಯ ದವಸಗಳು ಎಲ್ಲಾ ಒಳಗ ಹಾಕಿ ಕಿಲಿ ಹಾಕಿ ಇವ್ರು ಹೊರಗೆ ಪ್ರದೇಶ ಮಾಡ್ಬಿಟ್ಟಾರ ಇಟ್ಟು ಅನ್ಯಾಯ ನಡೆದ ಇಟ್ಟು ಗೌರ್ಮೆಂಟ್ ಆದೇಶ ಆದ್ರ ಬಿ ಸ್ಟ್ರಿಕ್ಟ್ಲಿ ಆದ್ರ ಬಿ ಅವ್ರು ಕೇಳ್ತಾ ಇರಲಿಲ್ಲ ಮತ್ ಇವ್ರು ಯಾರ್ದಾರ ಕೇಳ್ತಾರ ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರದಲ್ಲಿ ನಾನು ವಿನಂತಿ ಮಾಡ್ಕೋತೀನಿ ಈಗ ಮೀಟರ್ ಬಡ್ಡಿಯಿಂದ ಆಗುತ್ತಿರುವ ಕಿರುಕುಳ ಬಗೆಹರಿಸುವ ಕುರಿತು ಫಿರ್ಯಾದಿ ಕರ್ನಾಟಕ ರಾಜ್ಯ ಮಿತಿ ಮೀರಿದ ಬಡ್ಡಿ ನಿಷೇಧ ಕಾಯ್ದೆ 2005 ಹಾಗೂ ಕರ್ನಾಟಕದ ಅಧಿಸೂಚನೆ ಪ್ರಕಾರ ವಾರದ ಅಥವಾ ತಿಂಗಳದ ಬಡ್ಡಿ ಬಿಡಿಸುವಿಕೆ ಒತ್ತಾಯಪೂರ್ವಕವಾಗಿ ವಸೂಲಿ ಮಾಡುವುದು ಹಾಗೂ ಅನಧಿಕೃತ ಪರವಾನಗಿ ಇಲ್ಲದೆ ಲೇವಾದೇವಿಗಾರರಿಂದ ಶೋಷಣೆ ಕುರಿತು ಇತ್ತೀಚಿನ ಸರ್ಕಾರದ ಆದೇಶ ಫಿರ್ಯಾದಿ ರಾಜು ತಂದಿ ಇಬ್ರಾಹಿಂ ನದಾಪ್ 35 ಉದ್ಯೋಗ ಕೂಲಿ ಸಾಕಿನ್ ಬಮ್ನಾಳಿ ತಾಲೂಕ್ ಜಿಲ್ಲಾ ವಿಜಯಪುರ ಎದರಾರು ಜನ ಇಸ್ಮಾಲ್ ಬ್ಯಾಂಕ್ ನಾವ್ ಕೊಟ್ಟಾನಿದು ಸಾಲ ಜನ ಇಸ್ಮಾಲ್ ಬ್ಯಾಂಕ್ ನಾವ್ ಕೊಟ್ಟು ಇಟ್ಟೆಲ್ಲಾ ಹೈರಾಣಕ್ ಹಾಕ್ಯಾನ ಹಾಕಿದ್ರು ಬಿ
ಇವ್ರಿಗೆ ಯಾವ ರೀತಿ ಪಾಠ ಕಲಿಸ್ಬೇಕು ನಮಗರೆ ಈಗ ಸದ್ದು ಒಳಗಿಂದ ಕುದಿಲಿಕತ್ತದ. ಇವ್ರಿಗೆ ಏನ್ ಮಾಡ್ಬೇಕು ಏನ್ ಬೇಕು. ಜನ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ BLD ಇಂಜಿನಿಯರಿಂಗ್ ಕಾಲೇಜ್ ಬ್ರಾಂಚ್ ಅದ್ರಿ ಇದು. ನಾನು ರಾಜು ತಂದೆ ಇಬ್ರಾಹಿಂ ಸಾಬ್ ನದಾಫ್ ಮೇಲೆ ಹೇಳಿದ ಪ್ರಕಾರ ವಿಳಾಸವಾಗಿದ್ದು ದಿನಾಂಕ 1/9/20 ನಾನು ಜನಸ್ಮಾಲ್ ಫೈನಾನ್ಸ್ 5 ಲಕ್ಷ ರೂಪಾಯಿ ತಗೊಂಡಿನಿ. ಈ ಬ್ಯಾಂಕಿನ ಕರಾರಿನ ಪ್ರಕಾರ ಪ್ರತಿ ತಿಂಗಳು ಅಸಲು ಮತ್ತು ಬಡ್ಡಿ ಅಲ್ಲಿವರೆಗೆ ಇಲ್ಲಿ ತನ 6 ಲಕ್ಷ ರೂಪಾಯಿ ತುಂಬ್ಕೊತ ಬಂದನ್ರಿ. ಕಟ್ಟುತ್ತಾ ಬಂದಿದ್ದು ಇರುತ್ತದೆ. ನನ್ನ ತಾಯಿ 85 ವರ್ಷ ತಿಂಗಳು ಅಸಲು ಬಡ್ಡಿ ಕಟ್ಟುವಾಗ ನಮ್ಮ ಮನೆ ಮುಂದೆ ಬಾಡಿಗೆ ಗುಂಡಾಗಳು ಕರ್ಕೊಂಡು ಬಂದು ಮನೆ ಒಳಗೆ ಬಂದು ನನ್ನ ಕುಟುಂಬದವರಿಗೆ ಮತ್ತು ತಾಯಿ ಪ್ರತಿ ತಿಂಗಳು ಮಾನಸಿಕ ಕಿರುಕುಳ ನೀಡುತ್ತಾ ಬಂದಿದ್ದಿರುತ್ತದೆ. ನನ್ನ ಕುಟುಂಬಕ್ಕೆ ತೊಂದರೆ ಕೊಡೋದನ್ನು ತಪ್ಪಿಸಲು ನಾನು ಪ್ರತಿ ತಿಂಗಳ ಕೂಲಿ ನಾಲಿ ಮಾಡಿ ಬೇರೆಯವರ ಕಡೆಯಿಂದ ಕೈಗಡ ಅಂತ ತೆಗೆದುಕೊಂಡು ಇಲ್ಲಿವರೆಗೆ ಬಡ್ಡಿ ಅಸಲು ಸೇರಿ 6 ಲಕ್ಷ ರೂಪಾಯಿ ನಾನು ಕಟ್ಟಿರ್ತೇನೆ. 11 ಲಕ್ಷ ರೂಪಾಯಿ ಕೊಡಬೇಕೆಂದು ಕೊಟ್ಟಿದ್ದಿರುತ್ತದೆ. ಅದಕ್ಕೆ ಈ ಎಲ್ಲಾ ಸಿಸ್ಟಮ್ ಮಾಡಿದ್ರು ಇದು ಮಾಡ್ಯಾರ. ಈಗ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ನಾವು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರು ಇವರಿಗೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಜಯಪುರ ಇವರಿಗೆ, ಗೃಹ ಮಂತ್ರಿಗಳು ಇವರಿಗೆ, ಹಣಕಾಸು ಮಂತ್ರಿ ಇವರಿಗೆ, ADGP ಸಾಹೇಬರು ಬೆಂಗಳೂರು ಇವರಿಗೆ, IGP ಸಾಹೇಬರು ಬೆಳಗಾವಿ ಇವರಿಗೆ, ಸಹಕಾರಿ ಬ್ಯಾಂಕ್ ಬೆಂಗಳೂರು ಇವರಿಗೆ, AR ಆಫೀಸ್ ಇವರಿಗೆ, ಜನಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಜಿಲ್ಲಾಧಿಕಾರಿ ಸಾಹೇಬರಿಗೆ ನಾವು ಮನವಿ ಮೂಲಕ ನಮ್ಮ ಕಷ್ಟ ನಷ್ಟಗಳನ್ನು ಎಲ್ಲಾ ಇದು ಮಾಡಿಕೆಸಿಂದ ಇದು ಮಾಡ್ತೇವೆ. ಜೈ ಜವಾನ್, ಜೈ ಜವಾನ್, ಜೈ ಜವಾನ್. ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ಅದಕ್ಕ ನಾವು ಇಲ್ಲಿ ತನ ಜಿಲ್ಲಾಧಿಕಾರಿ ಮುಖಾಂತರ ನಾವು ಇಲ್ಲಿ ಬಂದಿದ್ದೇವೆ. ಇನ್ನೊಂದು ನಮ್ಮ ಸಮಸ್ಯೆ ಟಾಟಾ ಕಂಪನಿಗೆ ನಮ್ಮ ಎಲ್ಲಾ ಮಾರ್ಕೊಳಕತ್ತಾರ ಎಲ್ಲ. ಈಗ ಅವು ಎಲ್ಲಾ ಸಮಸ್ಯೆ ಬಗೆಹರಿಸ ನಾವು ಮನವಿ ಕೊಡಸ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಬಂದಿದ್ದೆವು. ಇದ್ರ ಬಗ್ಗೆ ಈಗ ನಮ್ಮ ಅಧ್ಯಕ್ಷರು ಕರ್ನಾಟಕ ರಾಜ್ಯದ ಜೈ ಜವಾನ್ ಜೈ ಕಿಸಾನ್ ಜೈ ಭಾರತಿ ಸಂಘಟನೆಯ ಮೋತಿರಾಮ್ ಧರ್ಮ ಚವಾಣಿ ಅವರು ಮಾತಾಡಬೇಕು. ಜೈ ಜವಾನ್ ಜೈ ಕಿಸಾನ್ ಜೈ ಭಾರತಿ ಸಂಘಟನೆ ವತಿಯಿಂದ ನಾವು ಜಿಲ್ಲಾಧಿಕಾರಿಗಳು ಹಾಗೂ ದಂಡಾಧಿಕಾರಿ ಕಾರ್ಯಾಲಯಕ್ಕೆ ನಾವು ಮನವಿಯನ್ನು ಸಲ್ಲಿಸಲಿಕ್ಕೆ ನಾವು ಇಲ್ಲಿ ಹೋರಾಟ ಮುಖಾಂತರ ಬಂದಿದ್ದೆವು. ಈಗ ಮನವಿ ಏನಪ್ಪಾ ಅಂದ್ರ ಮೀಟರ್ ಬಡ್ಡಿ ಹಾವಳಿ, ಮೀಟರ್ ಬಡ್ಡಿಯಿಂದ ಎಲ್ಲಾ ಜನರು ಸಾಯ್ಲಿಕತ್ತಾರ. ಇಂತ ಟಾರ್ಚರ್ ಕೊಡ್ಲಕತ್ತಾರ ಹೆಣ್ಮಕ್ಳಿಗೆ ಗಂಡ್ ಮಕ್ಳಿಗೆ ಎಲ್ಲಾರು ಕೂಡ್ಕಿಸಿದ ಬ್ಯಾಂಕಿನವರು 5 ಲಕ್ಷ ಕೊಟ್ಟು 21 ಲಕ್ಷ ರೂಪಾಯಿ ಸಾಲ ಮಾಡ್ಯಾರ. ಈಗ 21 ಲಕ್ಷ ರೂಪಾಯಿ ಎಲ್ಲಿದ್ ಕೊಡ್ಬೇಕು ಅವ್ರು? ಎಲ್ಲಿ ಎಲ್ಲ ಯಾವ ಬೊಮ್ಮನಹಳ್ಳಿ ಗ್ರಾಮದಾಗ 5 ಲಕ್ಷ ರೂಪಾಯಿ ಸಾಲ ತಗೊಂಡಾರ, 6 ಲಕ್ಷ ರೂಪಾಯಿ ತುಂಬ್ಯಾರ. ಇನ್ನ 20 ಲಕ್ಷ ರೂಪಾಯಿ ತುಂಬೇಕಂತ ಹೇಳಿಸಿಂದ ಅವ್ರಿಗೆ ಟಾರ್ಚರ್ ಮಾಡ್ಲಾಗತ್ತಾರ. ಇವತ್ತಿಗೆ 11 ತಿಂಗಳಾಯ್ತು ಮನಿಗೆ ಕೀಲಿ ಹಾಕ್ಯಾರ. ಮನಿ ಕೀಲಿ ಜಡದ ಕೇಸಿಂದ ಅವ್ರಿಗೆ ಟಾರ್ಚರ್ ಅಂದ್ರೆ ಏನು, ನಿನ್ನೆ ದಿವಸ ರಾತ್ರಿ ನನಗ 10:30 ಗಂಟೆಗೆ ಫೋನ್ ಬತ್ತು. 10:30 ಗಂಟೆಗೆ ಫೋನ್ ಬಂದಕರ ಏನಾಗ್ಯದ ಸಮಸ್ಯೆ ಅಂದ್ರ ಇವ್ರ ಮನಿಯೊಳಗ ಇವ್ರ ಮಗ ರಾಜು ಅಂತ ಹೇಳಿ ರಾಜು ನದಾಪ್ ಅಂತ ಹೇಳಿ ಸಾಲ ಕೊಟ್ಟಾರ. ಅವ ದೇವ್ರದ್ದು ಕುದುರೆ ಅದಾನ, ಅಲಾಬ್ದು ಮೊಹರಂದು ಕುದುರೆ ಅದಾನ. ಆ ಕುದುರೆ ಅವ್ರ ಮನೆಯಂದೇ ಚಾಜ ಬಟ್ಟಿ ಗಂಧ ಏನೇನ್ ಅದಾವ 11 ತಿಂಗಳಾಯ್ತು ಅದ ಕೀಲಿ ಹಾಕ್ಯಾರ. ಇವ್ರು ಪರದೇಶ ಆಗಿ ಇವ್ರು ಎಲ್ಲಾ ಕಡೆ ಸುತ್ತಾಡ್ಲಕತ್ತಾರ. ಇವ್ರು ನನಗ ನಮ್ಮ ಏನು ಹುಟ್ಟಿ ಸ್ವಾರ್ಥಕ್ಕಿಲ್ಲ, ಏನು ಇಲ್ಲ, ನಮ್ಮ ಮನಿಗೆ ಕೀಲಿ ಹಾಕ್ಯಾರ, ನಮ್ ಚಾಜ ಬಟ್ಟಿ ಏನು ನಮ್ಗೆ ದೇವ್ರ ದಿಂಡ್ರಿ ಏನು ಮಾಡಿಲ್ಲ, ದೇವ್ರ ನಮ್ಗೆ ಏನು ಪರಿಹಾರ ಕೊಟ್ಟಿಲ್ಲ ಅಂತ ಹೇಳಿ ಕಿಸ್ನ ಇವ್ರು ಸಾಯ್ಲಿಕ್ ನಿಂತಾರ. ಆ ಫೋನ್ ಬಂದಕರ ನಾ